ಆಗುತ್ತಿದೆ. ಒಂದು ಕಡೆ ನಮಗೂ ಇಸ್ರೇಲ್ ದಾಳಿಗೂ ಸಂಬಂಧ ಇಲ್ಲ ಎಂದ ಅಮೆರಿಕ ಈಗ ಮಧ್ಯಸ್ಥಿಕೆ ವಹಿಸಲು ಸಜ್ಜಾಗಿದೆ. ಅಸಲಿಗೆ ಇರಾನ್ ಇರಾಕ್ ನಡುವೆ ಆಗುತ್ತಿರೋದೇನು ಅಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಆಗುತ್ತಿರೋದೇನು, ಮಧ್ಯಪ್ರವೇಶಕ್ಕೆ ದೊಡ್ಡಣ್ಣ ಮುಂದಾಗಿದ್ದೇಕೆ, ಅದೆಲ್ಲದರ ಸಂಪೂರ್ಣ ಮಾಹಿತಿ ಈ ವರದಿಯಲ್ಲಿದೆ. هنا تعال. ಮಧ್ಯಪ್ರಾಚ್ಯ ಧಗಧಗನೆ ಹೊತ್ತಿ ಉರಿತಾ ಇದೆ. ಇಸ್ರೇಲ್ ಇರಾನ್ ನಡುವೆ ರಣಭೀಕರ ದಾಳಿ ನಡೀತಾ ಇದೆ. ಇನ್ನು ಇಸ್ರೇಲ್ ಇರಾನ್ನ ದೊಡ್ಡ ತಲೆಗಳನ್ನೇ ಬೇಟೆಯಾಡಿದೆ. ಇದು ಮೂರನೇ ಮಹಾಯುದ್ಧ ಸ್ಫೋಟಗೊಳ್ಳಲು ಕಾರಣವಾಗುವ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಪ್ರಾದೇಶಿಕ ಭದ್ರತೆಗೆ ಅಪಾಯ ಉಂಟಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯವು ಈ ಬಿಕ್ಕಟ್ಟನ್ನ ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನ ಪಡ್ತಾ ಇದೆ. ಆದ್ರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಇಂದು ಕೂಡ ಇಸ್ರೇಲ್ ಇರಾನ್ ನಡುವೆ ದಾಳಿ ಪ್ರತಿ ದಾಳಿ ಮುಂದುವರೆದಿದೆ. ತಾರಕಕ್ಕೇರಿದ ಇರಾನ್ ಇಸ್ರೇಲ್ ಸಂಘರ್ಷ. ಅಮೆರಿಕದ ಕುಮ್ಮಕ್ಕೆಂದು ತೆಹರಾನ್ ಕೊತ. ನಮ್ಮ ತಂಟೆಗೆ ಬಂದ್ರೆ ಬಿಡಲ್ಲ, ಟ್ರಂಪ್ ವಾರ್ನ್. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಇರಾನ್ನ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿದ್ರೆ, ಇತ್ತ ಇರಾನ್ ಕೂಡ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ರಾಜಧಾನಿ ಟೆಲ್ ಅವೀವ್ ಮೇಲೆ ವಾಯು ದಾಳಿ ನಡೆಸಿದ್ದು ಎರಡು ದೇಶಗಳ ನಡುವಿನ ಸಂಘರ್ಷ ತೀವ್ರಗೊಳ್ಳುತ್ತಿದೆ. ಪ್ರತಿ ದಾಳಿಯಲ್ಲಿ ಸಾಕಷ್ಟು ಜನ ಜೀವ ಬಿಟ್ಟಿದ್ದು, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದೊಡ್ಡ ಕಟ್ಟಡಗಳೇ ಒಡಿಸಾಗಿವೆ. ಇರಾನ್ನ ರಕ್ಷಣಾ ಸಚಿವಾಲಯದ ಕೇಂದ್ರ ಕಚೇರಿ ಹಾಗೂ ಇಂಧನ ಕೈಗಾರಿಕೆಗಳನ್ನ ಗುರಿಯಾಗಿಸಿ ಇಸ್ರೇಲ್ ಆಕ್ರಮಣಕಾರಿ ದಾಳಿ ನಡೆಸಿದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಇಸ್ರೇಲ್ ಪ್ರಧಾನಿ ಭೇಟಿ. ಇರಾನ್ನ ತೆಹರಾನ್ ಮೇಲೆ ಇಸ್ರೇಲ್ನ ಕ್ಷಿಪಣಿಗಳು ಬೋರ್ಗರೆದಿವೆ. ಒಂದು ಕಡೆ ಅಮೆರಿಕ ಅಣ್ವಸ್ತ್ರದ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಳ್ಳುವಂತೆ ಒತ್ತಡ ಹಾಕ್ತಿದೆ. ಮತ್ತೊಂದು ಕಡೆ ಇಸ್ರೇಲ್ ನೇರವಾಗಿ ಯುದ್ಧಕ್ಕೆ ಇಳಿದಿದೆ. ಈಗ ಇರಾನ್ಗೆ ತನ್ನ ಅಣ್ವಸ್ತ್ರ ನೆಲೆಗಳನ್ನ ಕಾಪಾಡಿಕೊಳ್ಳುವ ಸವಾಲು ಎದುರಾಗಿದೆ. ಇರಾನ್ ದಾಳಿಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತ ಪ್ರತೀಕಾರವಾಗಿ ಇರಾನ್ ಇಸ್ರೇಲ್ ಪ್ರಧಾನಿ ಮನೆ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇಸ್ರೇಲ್ ಪ್ರಧಾನಿ ನಿವಾಸದ ಮೇಲೆ ಇರಾನ್ ದಾಳಿ. ಇತ್ತೀಚಿನ ಇರಾನಿನ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ನಿವಾಸವನ್ನ ಹೊಡೆದುರುಳಿಸಲಾಗಿದೆ ಅಂತ ಇರಾನ್ ಸುದ್ದಿ ಸಂಸ್ಥೆ ತಸ್ನಿಮ್ ಬಹಿರಂಗಪಡಿಸಿದೆ. ಸಿಜೇರಿಯಾದಲ್ಲಿರೋ ನೇತನ್ಯಾಹು ಅವರ ಮನೆಯನ್ನ ಧ್ವಂಸ ಮಾಡಲಾಗಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಆದ್ರೆ ಇಸ್ರೇಲ್ ಪ್ರಧಾನಿ ನಿವಾಸದಲ್ಲಿ ಇದ್ರೋ ಅಥವಾ ಕಟ್ಟಡಕ್ಕೆ ಆಗಿರುವ ಹಾನಿಯ ಪ್ರಮಾಣದ ಬಗ್ಗೆ ಯಾವುದೇ ಮಾಹಿತಿಯನ್ನ ಒದಗಿಸಿಲ್ಲ. ಇಸ್ರೇಲ್ ದಾಳಿಗೂ ಅಮೆರಿಕಕ್ಕೂ ಸಂಬಂಧವಿಲ್ಲ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ತಾರಕಕ್ಕೇರಿದ್ದು ಅಮೆರಿಕದ ಮೇಲೂ ದಾಳಿಗೂ ನಾವು ಹಿಂಜರಿಯಲ್ಲ ಅಂತ ಇರಾನ್ ಎಚ್ಚರಿಸಿದೆ. ಇದಕ್ಕೆ ಸಿಡಿದೆದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ನಮ್ಮ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡಲ್ಲ ಎಂದಿದ್ದಾರೆ. ಇಸ್ರೇಲ್ ವೈಮಾನಿಕ ದಾಳಿಗೂ ಅಮೆರಿಕಕ್ಕೂ ಸಂಬಂಧ ಇಲ್ಲ. ಒಂದು ವೇಳೆ ಇರಾನ್ ಅಮೆರಿಕದ ಮೇಲೆ ದಾಳಿ ಮಾಡಿದ್ರೆ ಹಿಂದೆಂದೂ ನೋಡಿರದ ಮಟ್ಟದಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಅಗತ್ಯ ಬಿದ್ರೆ ಇರಾನ್ ಇಸ್ರೇಲ್ ನಡುವೆ ಮಧ್ಯಸ್ಥಿಕೆಗೂ ಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ.